ಇಲ್ಲಿ ನಿನ್ನೆ ನಾನು ಫೇಸ್ಬುಕ್ನಲ್ಲಿ ಲೈವ್ ಮುಖಾಂತರ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಇನ್ನು 2024ರ ಒಂದು ಲೋಕಸಭೆ ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳ್ತಾ ಇದ್ದಾರಂತ ನಾನು ನಿನ್ನೆ ಹೇಳಿದೆ. ಅದನುಗುಣವಾಗಿ ಅವರು ಕೂಡ ನಿನ್ನೆ ಸಾಯಂಕಾಲ ಒಂದು ಫೇಸ್ಬುಕ್ ಮುಖಾಂತರ ಒಂದು ಉತ್ತರ ಏನು ಹೇಳಿದಾರ ಅಂತಂದ್ರೆ, ನಾನು ಎಲ್ಲೂ ಕೂಡ ಕೇಳಿಲ್ಲ, ಮತ್ತೆ ಶಾಸಕರ ಹತ್ರ ಏನರ ದಾಖಲೆಗಳಿತ್ತಂತಂದ್ರೆ ಬಿಡುಗಡೆ ಮಾಡಂತ. ಮಾನ್ಯ ರಾಜಶೇಖರ್ ಪಾಟೀಲ್ ಅವರೇ, ಈ ಟಿಕೆಟ್ ಕೇಳೋದು ತಾವು ಏನ ಹಿಂದಿನ ಡೋರ್ಲಿಂದ ಹೋಗಿ ಟಿಕೆಟ್ ಕೇಳ್ತಾ ಇದ್ದೀರಿ, ಅದ್ರದ್ದು ಯಾವುದೇ ಪೂರ ಇದು ಸಿಗಲ್ಲ. ಇವತ್ತ ತಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಬಹಳಷ್ಟು ಮುಖಂಡರುಗಳೇ ಮನೆ ಮನೆಗೆ ಎದ್ದರು ಇದೇ ಮಾತಿದೆ. ಇವತ್ತ ನನಗೆ ಅನೇಕ ಮುಖಂಡರುಗಳು ಫೋನ್ ಮುಖಾಂತರ ಕೇಳ್ತಾ ಇದ್ರು, ಏನ್ರಿ ರಾಜಶೇಖರ್ ಪಾಟೀಲ್ ಅವರು ಬಿಜೆಪಿ ಬರ್ತಾ ಇದ್ದಾರ ಅಂತ ಕೇಳಿದಾಗ ನನ್ನ ಗಮನಕ್ಕೆ ಬಂದಿಲ್ಲ, ನನಗರ ಅವ್ರು ಹೇಳಿಲ್ಲ. ಆದ್ರೆ ಏನ್ ಅವ್ರ ಮುಖಂಡರುಗಳು ಬಲ್ಲಿ ಹೋಗಿ ಚರ್ಚೆ ಮಾಡ್ತಾ ಇದ್ದಾರ, ಮತ್ತೆ ಹೀಗ್ಯಾಕೆ ಮಾಡ್ತಾ ಇದ್ದಾರ, ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಎಷ್ಟೋ ಸರ್ತಿ ಟಿಕೆಟ್ ಕೊಡ್ತು, ಗೆಲ್ಲಿಸ್ತು, ಮಂತ್ರಿ ಮಾಡ್ತು, ಬೋರ್ಡ್ ಚೇರ್ಮನ್ ಮಾಡ್ತು ಕೂಡ ಇವತ್ತ ಇದು ತಪ್ಪಿದೆ ಅಂತ ಬಹಳಷ್ಟು ಕಾಂಗ್ರೆಸ್ ಮುಖಂಡರುಗಳೇ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರ. ತಾವು ನೋಡಬಹುದು 2008ರಿಂದ ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಅವಾಗ ಹೋಗ್ಬೇಕು, ನಾನು ಭಾರತೀಯ ಜನತಾ ಪಕ್ಷ ಪಾರ್ಟಿಗೆ ಸೇರ್ತೀನಿ ಅಂತ ಹೇಳಬೇಕು. ಬಹಳಷ್ಟು ಸರ್ತಿ ಇವತ್ತು ತಮ್ಗೆಲ್ಲರಿಗೂ ಗೊತ್ತಿದೆ. 2023 ಚುನಾವಣೆ ಮೊನ್ನೆ MLA ಎಲೆಕ್ಷನ್ದಾಗೂ ಕೂಡ ಇವರು ದಿಲ್ಲಿಗೆ ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಮುಖಂಡರುಗಳಿಗೆ ಹೋಗಿ, ಇಲ್ಲ ನಾನು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗ್ತೀನಿ, ನಾನು ಟಿಕೆಟ್ ಕೊಡ್ರಿ ಅಂತ ಕೇಳೋರು. ಆದರೆ ಏನು ಇವತ್ತೊಂದು ಸರ್ವೆ ಮಾಡ್ತದ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ವೆನಲ್ಲಿ ಇವರು ಸೋಲ್ತಾರಂತ ಎದುರಿಸಲ್ಕಿಂದು ಇವರು ಯಾವುದೇ ಮನ್ನಣೆ ಕೊಟ್ಟಿಲ್ಲ. ಅದರ ಹಾಗೆ ಇವತ್ತ ತಾವು ಇದನ್ನು ಕೂಡ ಸುಳ್ಳು ಅಂತಂದ್ರ ನೋಡ್ರಿ, ಇವತ್ತ ನಾನು ಕೂಡ ಬಹಳ 2008ರಲ್ಲಿ ಅದಕ್ಕಿಂತ ಮೊದಲಿದ್ದು ಕಾಂಗ್ರೆಸ್ ಪಕ್ಷನಲ್ಲೇ ಇದ್ದೆ. ನಾನು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬಂದು 3 ವರ್ಷ ಆಗಿದೆ. ನಾನು ಎಷ್ಟೋ ಸರ್ತಿ ನಿಮ್ ಸರಿ ಬಿಜೆಪಿ, ನಾನು ಅವಾಗ ಕಾಂಗ್ರೆಸ್ಗಿದ್ದಾಗ ಬಿಜೆಪಿ ಮುಖಂಡರುಗಳ ಮನೆಗೆ ಹೋಗಿ ತಾವು ಏನೇನು ಮಾತಾಡಿದ್ರು ನನಗೂ ಗೊತ್ತಿದೆ. ಗೊತ್ತಾ, ಇದನ್ನು ಸುಳ್ಳು ಅಂತಂದ್ರ ಇವತ್ತು ನಾವು ನೀವು ಏನು ಪೂಜಿಸುವಂತ ಆರ್ಯ ದೇವರಾದಂತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ, ಇಬ್ಬರೂ ಆಣಿ ಮಾಡೋಣ, ಇದು ಯಾರ ಕರೆ ಯಾರು ಸುಳ್ಳು ಅಂತ. ಯಾಕಂತಂದ್ರೆ ನಿಮಗ ಮನುಷ್ಯರ ಮ್ಯಾಗ ವಿಶ್ವಾಸ ಇರ್ಲಕ್ಕಿಲ್ಲ, ಆ ದೇವರ ಮ್ಯಾಗ ಮುಟ್ಟಿ ಪ್ರಮಾಣ ಮಾಡೋಣ. ಗೊತ್ತಾ, ಅದರ ಹಾಗೆ ಇನ್ನೊಂದು ಮಾತು ಹೇಳಿದಿರು ತಾವು, ಇವತ್ತೇನು ಒಂದು ಟೆಂಡರ್ ನಲ್ಲಿ ಬೆಂಗಳೂರದವ್ರು ಪಾರ್ಟಿಸಿಪೇಟ್ ಮಾಡ್ರ ಅವ್ರಿಗೆ ಅನ್ಸಿಸ್ತಿದೆ. ಆ ಬೆಂಗಳೂರದವರಿಗೆ ಮತ್ತೆ ಟೆಂಡರ್ ಹಾಕ್ಲಕ್ ಯಾರು ಹೇಳಿರೋದು? ತಾವು ತಮ್ಮ ಮಕ್ಕಳು, ಇಬ್ಬರು ಮಕ್ಕಳು ತಮ್ಮ ಹಳೇನೆ ಹಾಕ್ಲಕ್ಕ ಟೆಂಡರ್ ಹೇಳಿರು. ನೀವು ಅಷ್ಟು ಮಕ್ಕಳಿಗೆ ಕೆಲಸ ಮಾಡಿತ್ತಂದ್ರೆ ನಾನೇ ಎಲ್ಲೇ ಬಿಡಿಸ್ಕೊಡ್ತಿದ್ದಲ್ಲ ನಿಮಗ ಟೆಂಡರ್ ಹೇಳಿ. ಅವ್ರಿಗೆ ಇದೇನು ಮಾಡೋದಿತ್ತು? ಇದೇನು ನಿಮ್ಮ 2 ಮಕ್ಕಳದು ನಿಮ್ಮ ಹಳೆಯದು ಅಪ್ಪಂದದ? ಇದು ಯಾರ ಅಪ್ಪಂದು ಇಲ್ಲ. ಇದು ಇವತ್ತೇನು ಸಂವಿಧಾನದಲ್ಲಿ ಯಾರು ಕೂಡ ಇದು ಮಾಡ್ಕೊಂಡು ಹೋಗ್ಬೋದು. ಅವೆಲ್ಲ ಬಿಟ್ಟು ಇಲ್ಲ ಸಲ್ಲದ ಇದು ಮಾಡ್ಕೊಳ್ಳಕ ಬಹಳಷ್ಟು ದಿನ ನಡೆಯಲ್ಲ ಮಾನ್ಯ ಮಾಜಿ ಶಾಸಕರೇ. ಧನ್ಯವಾದ.